ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಇನ್ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಾ ಇದ್ದೀರಿ ಅಂದರೆ ಖಂಡಿತವಾಗ್ಲೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನಿವತ್ತು ನಾರ್ತ್ ಇಂಡಿಯನ್ ಕಡೆ ಮೋಮೋಸ್ ಹೇಗೆ ಥರ ಫೇಮಸ್ ಆಯಿತು, ಅದನ್ನು ನಾವು ಮನೇಲಿ ಹೆಂಗೆ ಮಾಡೋದು, ಇವಾಗ ಬೆಂಗಳೂರಲ್ಲಿ ತುಂಬ ಫೇಮಸ್ ಆಗಿದೆ ಈ ಮೋಮೋಸ್ ಅನ್ನೋದು. ಕಾಲೇಜ್ ಹುಡುಗಿರಿಗೆ ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ. ಪಾನಿಪುರಿ ಹೇಗೆ ತುಂಬ ಫೇಮಸ್ಸು, ಹಾಗೆ ಮೋಮೋಸು ತುಂಬ ಫೇಮಸ್ ನಮ್ಮ ಬೆಂಗಳೂರಲ್ಲಿ. ಸೊ ಇದನ್ನು ಹೇಗೆ ಮಾಡೋದು, ಈಸಿಯಾಗಿ ನಾವು ಮನೇಲಿ ಮಾಡ್ಕೋಬೋದು. ಇದಕ್ಕೆ ನಾವು ಬೋನ್ಲೆಸ್ ಚಿಕನ್ 1/4 kg ತೊಗೊಂಡಿದ್ದೀವಿ. ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀವಿ. ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೋಬೇಕು. ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಗೆ ಕಾಯಿಮೆಣಸನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಅದಕ್ಕೇ ಹಾಕೋತಾ ಇರಬೇಕು. ಇವಾಗ ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹುಡಿನ ಹಾಕ್ಕೋಬೇಕು. ಬೇರೆ ಯಾವ ಮಸಾಲನೂ ಬೇಕಾಗಿಲ್ಲ. ಹಾಗೆ ಸೋಯಾ ಸಾಸ್ 1 ಸ್ಪೂನ್ ಆಗುವಷ್ಟು. ಸೋಯಾ ಸಾಸ್ ಬೇಡ ಅನ್ನೋರು ಹುಣಸೆ ಹಣ್ಣಿನ ರಸನ ಒಂದು 1/4 ಕಪ್ ಆಗುವಷ್ಟು ಹಾಕ್ಕೋಬೇಕು. ಇದನ್ನೆಲ್ಲನೂ ಚೆನ್ನಾಗಿ ಕೈಯಲ್ಲಿ ಕಿವುಚ್ಬಿಟ್ಟು ಎತ್ತಿಟ್ಕೊಂಡು ಬಿಡಬೇಕು. ನಾವಿವಾಗ ಮೋಮೋಸ್ಗೆ ಶೀಟ್ ರೆಡಿ ಮಾಡ್ಕೊಳ್ಳೋಣ. ಮೋಮೋಸ್ ಸಾಮಾನ್ಯವಾಗಿ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ. ನಾವು ಹೆಲ್ದಿಯಾಗಿ ಮಾಡಬೇಕಾದ್ರೆ ಅದಕ್ಕೆ ಅರ್ಧ ಕಪ್ ಗೋಧಿ ಹಿಟ್ಟು ಹಾಗೆ ಅರ್ಧ ಕಪ್ ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀವಿ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, 1 ಸ್ಪೂನ್ ಆಯಿಲ್, ಹಾಗೆ ನೀರನ್ನ ಹಾಕಿ ಗೋಧಿ ಹಿಟ್ಟನ್ನ ನಾವು ಹೇಗೆ ಕಲಿಸ್ಕೋತೀವಲ್ಲ ಹಾಗೆ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಎತ್ತಿಟ್ಕೊಂಡು ಬಿಡಬೇಕು. ಅರ್ಧ ಗಂಟೆ ಎತ್ತಿಟ್ಕೊಂಡ್ಬಿಟ್ರೆ ಅದು ತುಂಬ ಸಾಫ್ಟಾಗಿರುತ್ತೆ. ಹಾಗಾಗಿ ಅರ್ಧ ಗಂಟೆ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ನಾವು ಚಿಕ್ಕದಾಗಿ ಉಂಡೆನ ಮಾಡಿಕೊಂಡು ಅದನ್ನು ಲಟ್ಟಿಸ್ಕೊಂಡ್ಬಿಡಬೇಕು. ಚೆನ್ನಾಗಿ ಲಟ್ಟಿಸ್ಕೊಂಡು, ಜಾಸ್ತಿ ತೆಳುವೂ ಅಲ್ಲ ಜಾಸ್ತಿ ದಪ್ಪನೂ ಅಲ್ಲ, ಆ ಟೈಪ್ ಲಟ್ಟಿಸ್ಕೊಂಡು ದೊಡ್ಡದಾಗಿರಬಾರ್ದು, ಸಣ್ಣದಾಗಿ ನಮ್ಮ ಅಂಗೈಗಳ ಕೈದು ಅಂಗೈ ಅಷ್ಟೇ ಇನ್ನು ಲಟ್ಟಿಸ್ಕೊಬೇಕು. ಅದಕ್ಕೆ ನಾವು ಇವಾಗ ಏನು ಚಿಕನ್ ಮ್ಯಾರಿನೇಟ್ ಮಾಡ್ಕೊಂಡೆಲ್ಲ ಇಟ್ಟಿದ್ದೀವಿ ಅದನ್ನು ನಾವು ಇದಕ್ಕೆ ಹಾಕ್ಕೊಂಡು ಮೋಮೋಸ್ನ ಹೇಗೆ ಮಾಡಿಸ್ತಾರೆ ನೋಡಿ, ಡಿಸೈನಾಗಿ ಮೋದಕ ಮಾಡಿದಂಗೆ ಹಾಗೆಯೇ ನಾವು ಇದನ್ನು ಡಿಸೈನಾಗಿ ಮಚ್ಚಬೇಕು. ನಮ್ಮ ಕೈಯಲ್ಲಿ ಹೇಗೆ ಮಾಡೋಕ್ಕಾಗುತ್ತೆ ಹಾಗೆ ಡಿಸೈನ್ ಮಾಡ್ಬೋದು. ಹಾಗೆ ಎಲ್ಲನೂ ಹಾಗೆ ಮಡಿಸ್ಬಿಟ್ಟು ಶೀಟ್ ನಡುವಿಗೆ ಚಿಕನ್ ಇದ್ದು ನಾವೇನು ಹೆಚ್ಚಿಟ್ಬಿಟ್ಟು ಇಟ್ಕೊಂಡಿದ್ದೀವಿ ಮಸಾಲ ಆ್ಯಡ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಂಡು ಹೀಗೇ ನಾವೆಲ್ಲನೂ ರೆಡಿ ಮಾಡಿಕೊಂಡು ಒಂದು 15 ಮಿನಿಟ್ಸ್ ಇದನ್ನು ನಾವು ಬೇಯಿಸ್ಕೊಬೇಕಾಗುತ್ತೆ. ಇಡ್ಲಿನ ನಾವು ಹೆಂಗೆ ಬೇಯಿಸ್ಕೋತೀವೋ ಹಾಗೆ ಇದನ್ನು ನಾವು ಒಂದು 15 ಮಿನಿಟ್ಸ್ ಬೇಯಿಸ್ಕೊಬೇಕು. ಇದು ಬೇಯ್ತಾ ಇದ್ದಂಗೆ ನಾವು ಇದಕ್ಕೆ ಬೇಕಾಗಿರುವ ಕೆಂಪು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಕೆಂಪು ಚಟ್ನಿನೂ ತುಂಬ ಈಸಿ ಇದೆ. 3 ಟೊಮೆಟೊನ ತಗೋಬೇಕು. 3 ಟೊಮೆಟೊನ ಅದನ್ನು ನೀರಿನಲ್ಲಿ ಕುದಿಯೋ ನೀರಿಗೆ ಹಾಕ್ಬಿಟ್ಟು ಬೇಯಿಸಬೇಕು. ಹಾಗೆ ಅದಕ್ಕೆ ಒಂದು 4 ಒಣಮೆಣಸು ಮೆಣಸನ್ನ ಹಾಕ್ಬಿಟ್ಟು ಅದಕ್ಕೆ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ಗಾಂಧಾರಿ ಮೆಣಸಿನ ಒಂದು 3 ಹಾಕ್ಕೋಬೇಕು. ಖಾರ ಆವ್ರೇಜ್ ಇರಲಿ ಅನ್ನೋರು 4 ಘಾಟಿ ಮೆಣಸು ಸಾಕಾಗುತ್ತೆ. ಅದನ್ನ ಹಾಕ್ಕೊಂಡು ಅದು ಸ್ವಲ್ಪ ಹೊತ್ತು ಬೆಂದಮೇಲೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು 3 ಎಸಳು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಇಲ್ಲಿಗೆ ಮೋಮೋಸ್ಗೆ ರೆಡ್ ಚಟ್ನಿ ರೆಡಿ ಆಗಿರುತ್ತೆ. ಇದಂತೂ ಕಾಲೇಜ್ ಹುಡುಗಿರು ಹಾಗೆ ಕೆಲಸಕ್ಕೆ ಹೋಗೋ ಹುಡುಗಿರಿಗಂತೂ ಇದು ಫೇಮಸ್, ತುಂಬ ಇಷ್ಟ ಅನ್ಬೋದು. ನೀವು ಮನೇಲಿ ಈ ಥರ ರೆಡಿ ಮಾಡ್ಕೊಳ್ಳಿ. ಮನೆಯಲ್ಲಿ ಮೋಮೋಸ್ನ ರೆಡಿ ಮಾಡ್ಕೊಳ್ಳಿ, ಎಷ್ಟು ಬೇಕಾದರೂ ತಂದ್ಕೊಳ್ಳಿ, ಹೆಲ್ದಿಯಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನನ್ನ KSY ಇನ್ಫಾರ್ಮೇಟಿವ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.